ಗೈಸ್ ನಮ್ಮ ಅಮ್ಮಂಗೆ ಲವ್ ಪ್ರಾಂಕ್ ಮಾಡಿದ್ನಲ್ಲ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊ ಬನ್ನಿ. ಲವ್ ಪ್ರಾಂಕ್ ಆದ್ಮೇಲೆ ನಮ್ಮ ಅಮ್ಮಂಗ್ ರಿಯಾಕ್ಷನ್ ಹೆಂಗಿತ್ತು ಅಂತ ಈ ವಿಡಿಯೋದಲ್ಲಿ ನೋಡಿ ಪೂರ್ತಿ ನೋಡಿ ಗೊತ್ತಾಯ್ತದೆ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಇದು ನಿಂತ್ಕೋ ಹೆಂಗಿತ್ತು ಪ್ರಾಂಕು? ಹೆಂಗೆ ನಮ್ಮ ಆಕ್ಟಿಂಗು? ಏನಂತ? ನಾನು ಏನ್ ತಪ್ಪು ಮಾಡಿದೀನಿ? ಮೋ ಇದ್ಯಾಕಮ್ಮ ಥೂ ಫೋನ್ ಮಾಡ್ಕೊಡ್ತೀನಿ, ಬೇಕಿದ್ರೆ ಮಾತಾಡ್ಬಿಡಮ್ಮ ಸುಮ್ನೆ. ಅದನ್ನ ಮನ್ಸಲ್ಲಿ ಇಟ್ಕೊಂಡಂಗೆ ಅದು ಇದು ಅಂತೆಲ್ಲ ತಲೆಗೆ ಹೇಳ್ಬೇಡ, ಸುಮ್ನೆ ಹೇಳಿದೀನಿ ನಾನು. ಯಾವ್ದು? ನಮ್ಮ ಅಪ್ಪನ್ ಮಾಡ್ಬೇಕು ಒಂಚೂರು ರಾಗ್ ಎಡಿಟ್ ಮಾಡ್ತೇವೆ ಇನ್ಸ್ಟಾಗ್ರಾಮ್. ಟೊಮೆಟೊ 2 ಮಾರ್ನು ಸುರ್ಸಲ್ವಾ? ಹಂಗ್ರೆ 2 ಮಾರ್ನು ಅಪ್ಪ ಜನ ಅಂತೀನಿ ನಾನು ಬರ್ತೀನಿ ಅಂದ್ಬಿಟ್ಟು ಬರ್ದಂತೆ ಕದ್ದೋಯ್ತಾನ. ಗಂಡಾಳ್ ಕರ್ದು ಒಬ್ರು ಬರ್ತಾ ಇಲ್ಲ. ಅಪ್ಪ ಜನ ಹೋಗಿದಾನ ಅವ್ರಲ್ಲಿ ಹೋಯ್ತಾವನ. ಹಂಗ್ರೆ 2 ಮಾರ್ನು ಒಬ್ನೇ ಸುರ್ಸ್ಬೇಕಾ? ನೀನ್ ಒಬ್ನೇ ಊರು ಒಂದ ಈಗ ಅಕ್ಕಿ ಹೊಂಟೋಗ್ಬಿಡ್ಬಾ ಟೀ ತಗೊಂಡು. ಈ ಮಾರ್ ಸುರಿಸ್ಕೊಂಡಿದ್ದು ಆ ಮಾರ ಸುರಿಸ್ಕೊತಾನ. ಬಾ ಬಿಸ್ಲಾಗಕ್ಕೂ ಮುಂಚೆ ಸುರಿಸ್ಕೊ ಬಾ. ನಾ ಅವನ್ನೇ ಈ ಮಾರ್ ಸುರಿಸ್ಕೊಬ್ರಕ್ ಹೇಳು, ನಾನು ಆ ಮಾರ್ ಸುರಿಸ್ಕೊತೀನಿ. ಓಕೆನಾ? ಅವತ್ ನಂಗೆ ಬಿಸ್ಲೈತೆ ಅಂತಿದೆ ಇಲ್ಲ. ಆಗ್ಲಿ ಬಿಡು. ಈಗ ಟೀ ತಗೊಂಡ್ ಹೋಗಾರ ಕೊಟ್ಬಿಟ್ಟು ಬರ್ಬೋದು. ಅವ್ನ ಕೈ ಟ್ಯಾಂಕಿ ತೊಳಿಸ್ಬೇಕು ಮೇಲೆ. ಬೆಳಿಗ್ಗೆ ಹೊತ್ತು ಮಲ್ಕೊಂಡು ಯಾರು ಮಾಡ್ತಾರೆ? ಇಲ್ಲಿ ಬಂದು ನೀನ್ ಎಡ್ತಿ ಬಂದಳ ಮಾಡಕ ಎಲ್ಲಿ ಮನೆ ಕೆಲ್ಸವಾ? ಸಸಂಗ ಮದುವೆ ಮಾಡು ಬತ್ತಳೆ. ಯಾವನಿನ್ ಪ್ರಶ್ನೆ? ನೀನ್ ಹೇಳ್ತಿದ್ದೆ ಆಗು ಬಾ. ಟೀ ಮಾಡ್ತೀನಿ ತಗೋಬಾ. ನಾ ಬರಲ್ಲ ಅಂದ್ರೆ ಬರಲ್ಲ. ಬೆಳಗಿನ ಶುಭೋದಯಗಳು. ಇವತ್ತಿನ ದೊಡ್ಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಮನಿ ಕಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾವನಿ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ ಇವತ್ತು ಏನೇನ್ ಮಾಡ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಗೈಸ್. ಇವಳು ನಮ್ಮ ಹುಚ್ಚಿ ಜ್ಞಾನವಿ ಅಂತ ನಮ್ಮ ದೊಡ್ಡಪ್ಪನ ಮಗನ್ ಮಗಳು, ನಿಮ್ಗೆಲ್ಲ ಗೊತ್ತಿರ್ತದೆ. ಹಲೋ ಹುಚ್ಚಿ, ಗಲ್ಲಿ ಹುಚ್ಚಿ ಗೈಸ್. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೊಲಕ್ಕೆ ಹೋಗಿ ಟೊಮೆಟೊ ಹಣ್ಣು ಉರ್ಬೇಕು ಗೈಸ್. ಇವತ್ತು ಬೆಳಗ್ಗೆ ಎದ್ದು ಪಂಕಾಗಿ ರೆಡಿಯಾಗಿ ಹೊಲ್ಕೋದಿ, ಯಾಕಂದ್ರೆ ಟೊಮೆಟೊ ಹಣ್ಣು ಉರ್ಬೇಕು ಗೈಸ್. ಹಿಂಗೆ ದಾರಿಲಿ ನಮ್ಮ ಹೊಲ್ಕ್ ಹೋಯ್ತಿದ್ವಿ. ಹೊಲ್ಕೋಗೋ ಟೈಮಲ್ಲಿ ನನ್ನ ಮಿಸ್ಸಸ್ ಕಾಣ್ಬಿಟ್ಲು. ಎಷ್ಟು ಬ್ಯೂಟಿಫುಲ್ ಆಗೋಳೆ ನೋಡಿ. ಚಿನ್ನು ಕಿತ್ತೋದು ಮುಂಡೆ ಕಿತ್ತಮ್ಮಿ ಮೇಕೆ ಕಿತ್ತೋದ್ ನನ್ ಸೌಂತಿ ಲೇ, ನನ್ ಸೌಂತಿ ನಿನ್ ಸೌಂತಿಯಲ್ಲಿ ನೀ ಮಮ್ಮಿ ಇದ್ರೆ ಏನ ಮುದವೇ ಗೈಸ್. ಸುಳ್ಳು ಸ್ವಲ್ಪ ಕರ್ಗೆ, ಅದಕ್ಕೆ ಮಗ ತೋರಿಸ್ತಾ ಇಲ್ಲ. ಅಲ್ವಮ್ಮಿ ಮಿಕರ್ಗೆ ತೋರ್ಸಮ್ಮಿ. ಇದು 1ನೇ ಹೆಂಡ್ತಿ ಗೈಸ್. ಇಲ್ಲ ಸಾರಿ, ಇವಳೇ 1ನೇ ಹೆಂಡ್ತಿ, ಇದು 2ನೇ ಹೆಂಡ್ತಿ. ಇದು ಕರ್ಗೆ, ಇದು ಇನ್ನೊಂದು ಕರ್ಗೆ. ಯಾ ಸರಿ ಗೈಸ್, ಈ ಮುಂಡೆದು ಮಗ ತೋರಿಸ್ತಾ ಇಲ್ಲ. ನಾನು ಹೆಂಡತಿ ಯಾರ ತೋರ್ಸವಾದ್ರೆ ಹೊಲ್ಕ್ ಹೋಯ್ತೀನಿ. ಹೊಲ್ಕ್ ಹೋಗ್ಬಿಟ್ಟು ಟೊಮೆಟೊ ನೋಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಷ್ಟು ಕಷ್ಟ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಹೊಲ್ಕ್ ಬಂದೆ. ಇವಾಗ ಟೊಮೆಟೊ ಹಣ್ಣು ಸುರಿಸ್ಕೋಬೇಕು ಗೈಸ್. ಟೊಮೆಟೊ ಹಣ್ಣ ಒತ್ತು 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 ಭುಜನೇ ನೋವು ಬಂದ್ಬಿಟ್ಟದೆ ನೋಡ್ರ. ಅಯ್ಯೋ ಪಾಪ ಅನಿಸ್ತಿದೆ. ಮತ್ತೆ ಗೈಸ್ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಏನೋ ಒಂದು ಹೇಳೋದು ಮರ್ತ್ಬಿಟ್ಟಿದ್ವಿ. ಅವತ್ತು ಹೋಮ್ ಟೂರ್ ಮಾಡಿದಾಗ ಬರೀ ಮನೆ ಬಗ್ಗೆ ಹೇಳಿದೆ. ಇದು ಹೊಲ್ ಟೂರ್ ಮಾಡ್ತವನಿ. ಇದೆಲ್ಲ ನಮ್ದೇ ಹೊಲ, ಇದೆಲ್ಲ ನಮ್ದೇ ಹೊಲ, ಅದೆಲ್ಲ ನಮ್ದೇ ಹೊಲ, ಇದೆಲ್ಲ ನಮ್ದೇ ಹೊಲ. ಎಷ್ಟು ಬೇಕಾದ್ರೂ ಟೊಮೆಟೊ ಹಣ್ಣು ಬಂದು ಕಿತ್ಕೊ ಹೋಗಿ ಗೈಸ್. ನಮ್ಮ ಹತ್ರ ಒಟ್ಟು 5 ಎಕರೆ 5.25 ಎಕರೆ ಐತೆ. ನಿಮ್ಮ ಕೋಣೆಲ್ಲ ಐತಿ 7 ಎಕರೆ ಇಲ್ಲ ಗೈಸ್. 5.25 ಎಕರೆ ಅಷ್ಟೇ ಇರೋದು ನಮ್ಮ ತಾವು. 7 ಎಕರೆ ಏನಿಲ್ಲ, 5.25 ಎಕರೆ ಐತೆ. ಇಲ್ಲಿ 3/4 ಎಕರೆಗೆ ಟೊಮೆಟೊ ಹಾಕವಿ, ಇಲ್ಲಿ 3/4 ಎಕರೆಗೆ ಟೊಮೆಟೊ ಹಾಕವಿ. ಇವನು ಡಬ್ಬ ನನ್ನ ಮಗ, ನಮ್ಮಣ್ಣ ಅಷ್ಟೇ ಗೈಸ್. ನಾನು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಇದೇ ಜಸ್ಟ್ 1 ವರ್ಷದ ಬ್ಯಾಕು. ನಾನು ಇವಾಗ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ದವನಿ. ಜಸ್ಟ್ 1 ವರ್ಷದ ಬ್ಯಾಕು ಜಸ್ಟ್ 500 ರೂಪಾಯಿಗೆ ಬರೀ ಬೇರೆಯವ್ರಲ್ಲಿ ಕೆಲ್ಸಕ್ಕೆ ಹೋಯ್ತಿದ್ದೆ ನಾನು. ಮಿಡಲ್ ಕ್ಲಾಸ್ ಮನೇಲಿ ಹುಟ್ಟಿದ್ರೆ ಮನೇಲಿ ಅಷ್ಟಾಗಿ ದುಡ್ಡು ಕೊಡಲ್ಲ. ಮನೇಲಿ ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮಗೆ 1 ರೂಪಾಯಿ ಕೊಡ್ತಿರ್ಲಿಲ್ಲ. ನಂಗೆ ಖರ್ಚಿಗಾಗಲಿ ಅಂತ ಕಾಲೇಜ್ಗೆ ಹೋಗ್ತಿದ್ನಲ್ಲ, ಮನೇಲಿ ಖರ್ಚಿಗಾಗಲಿ ಅಂದ್ಬಿಟ್ಟು ಇನ್ನೊಬ್ರು ಹೊಲಕ್ಕೆ ಕೆಲ್ಸಕ್ಕೆ ಹೋಯ್ತಿದ್ದೆ ಬರೀ 500 ರೂಪಾಯಿಗೋಸ್ಕರ. ಇವಾಗ ನಮ್ಮ ಹೊಲದಲ್ಲೇ ಮಾಡ್ತೀವಿ. ನೀವು ಕೊಟ್ಟಿರೋ ಪ್ರೀತಿಗೆ ಇನ್ನೊಬ್ರು ಕೊಯ್ತಿಲ್ಲ ನಾನು. ಮುಂಚೆ ಇವಾಗ 1 ವರ್ಷ 6 ತಿಂಗಳ ಇಂಚೆಯಿಂದನೂ ನಾನು ಇನ್ನೊಬ್ರಲ್ಲಿ ಕೆಲ್ಸಕ್ಕೆ ಹೋಯ್ತಿದ್ದೆ. ಯಾವುದಾದ್ರೂ ಮಧ್ಯ ಏನಾದರೂ ರಜಾ ಗೀಜಾ ಸಿಗ್ತಾ ಆಗಿಲ್ಲ. ಬರೀ 500 ರೂಪಾಯಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಬೇಕು. ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಾಯ್ತದೆ ಈ ಕಷ್ಟ ಏನು ಅಂತ.
ಆ ಥರ ಬೆಳ್ಕೊ ಬಂದಿದ್ದೀನಿ ಗೈಸ್. ನಾನು ರೈತನ ಮಕ್ಕಳನ್ನು ಬೆಳೆಸ್ತಿದ್ದೀರಾ, ನನ್ನ ವಿಡಿಯೋ ನೋಡೋರು ಎಲ್ರಿಗೂ ಯಾವಾಗಲೂ ಋಣಿಯಾಗಿರ್ತೀನಿ ನಾನು ಗೈಸ್. ನಾನು ಆ ಥರ ಇನ್ನೊಬ್ರು ಹೊಲಕ್ಕೆ 500 ರೂಪಾಯಿ ಕೆಲಸ ಮಾಡೋಕೆ ಹೋಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಾದರೆ ಬೈದು ಬಿಡ್ತಾರೆ ಅಂತ ಹೇಳ್ತಿರ್ಲಿಲ್ಲ ಅಷ್ಟೇ ನಾನು. ಯಾಕಂದರೆ ಆ ಥರ ಬೆಳೆಸಿದ್ರು ನಮಗೆ. ಗೊತ್ತಾಗ್ಬಿಟ್ರೆ ಎಲ್ಲಿ ಬೈದು ಬಿಡ್ತಾರೆ ಅಂತ ಕೇಳ್ತಾನೆ ಇರಲಿಲ್ಲ ನಾನು. ಆ ಥರ ಗೈಸ್ ಬೆಳ್ಕೊಬಂದಿದ್ದು. ಮಿಡಲ್ ಕ್ಲಾಸ್ ಜೀವನ ಅಂದ್ರೇ ಇಷ್ಟು. ಕೆಲವೊಬ್ಬರು ಇದೇ ಥರ ಇವಾಗಲೂ ಇರ್ತಾರೆ. ಈ ವಿಡಿಯೋ ನೋಡ್ತಿರೋರಿಗೆ ಅದು ಸೂಟ್ ಆಯ್ತದೆ ಗೈಸ್. ಟಮಾಟೆನೆಲ್ಲ ಒತ್ತಾಯಿತು. ಬೆಳಗ್ಗೆ 9 ಗಂಟೆಗೆ ಬಂದಿದ್ದು, ಇವಾಗ 1 ಗಂಟೆ ಆಗೋದ ಟೈಮು. ಪೂರ್ತಿ ಟಮಾಟೆನೆಲ್ಲ ಇಲ್ಲಿ ನೋಡಿ ಒತ್ತಾಯಿತು. ಇಲ್ಲಿ ಕೂತಿರೋನು ಡಬ್ಬ ನನ್ನ ಮಗ, ನಮ್ಮ ಅಣ್ಣ. ಒತ್ತಿ 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 ಟಮಾಟೆ ಹಣ್ಣು ಒತ್ತಿ 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 ಭುಜ ಎಲ್ಲ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ನೋಡಿ ಗೈಸ್. ಜಿಮ್ಗೋದ್ರೆ ಈ ತರ ಬರಲ್ಲ, ನಂಬ್ಕೊಬಿಟ್ರ ಸುಳ್ಳು. ನಾನಿದು ಚೌಕ ಹಾಕೊಂಡಿದ್ದೆ, ಯಾಕಂದ್ರೆ ಒತ್ತುದಿತ್ತು ಜಾಸ್ತಿ, ಅದಕ್ಕೋಸ್ಕರ. ಪೂರ್ತಿ ಕೆಲಸ ಮುಗೀತು ಗೈಸ್. ಇವಾಗ ಮನೆಗೆ ಹೋಗಿ ಎಡಿಟ್ ಮಾಡಿ ರೀಲ್ಸ್ನ ಪೋಸ್ಟ್ ಮಾಡಬೇಕು, ಮತ್ತೆ ಯೂಟ್ಯೂಬ್ಗೆ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಷ್ಟೇ. ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ ರೀ ಗೈಸ್. ನಮ್ಮ ಕರ್ಗಿ ನೋಡಿ ಚಪಾಪ ಬಿಸಿಲೆಲ್ಲ ಒಣಗಿ 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 ಇನ್ನೂ ಕರ್ರಗ್ ಆಗ್ಬಿಟ್ಟವಳೆ ನನ್ನಂಗೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಪಾಪ ನಮ್ ಕರ್ಗಿ ತೊಳಿಸ್ಬಿಟ್ಟು ಪೌಡರ್ ಸುರ ಹಾಕ್ಬಿಟ್ಟು ಬೆಳ್ಳಗ್ ಮಾಡ್ಬಿಡ್ಬೇಕು ಗೈಸ್. ನಮ್ ಕರ್ಗಿನ ಸಿಕ್ಕಾಪಟ್ಟೆ ಸುಟ್ಟೋಯ್ತವಳೆ, ಸಿಕ್ಕಾಪಟ್ಟೆ ಹಾಟ್ ನಮ್ ಕರ್ಗಿ, ಹೆವಿ ಸುಡ್ತವಳೆ. ಚಿಕ್ಕಪಕ್ಕ ಎಲ್ಲ ಸುಟ್ಟೋಗೈತೆ ಬಿಸಿಲಲ್ಲಿ ಹೊಡ್ತಿ ಗೈಸ್. ಗೈಸ್ ಇದು ಹುಡುಗನ ಹುಡುಗಿನ ನಿಂತ್ಕೋ ಗೈಸ್. ಇದು ಹುಡುಗನ ಹುಡುಗಿನ ಅಂತ ಕಮೆಂಟ್ ಮಾಡಿ. ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡಲ್ಲ ಅಂತ ಅನ್ಕೊಂಡವ್ನಿ. ನೀನ್ ಹುಡುಗನ್ಲ ಹುಡುಗಿನ್ಲಾ? ಹುಡುಗಿ ನನ್ ಮಗನ ಇದನ್ನೇ ಹೆಸರಲ್ಲ ನಿಂದ? ಧ್ರುವ. ಧ್ರುವ ಸರ್ಜನ ನೀನು? ಗೈಸ್ ನಾನು 15ನೇ ತಾರೀಕು ಶಬರಿಮಲೆಗೆ ಹೋಯ್ತವನಿ. ಅದಕ್ಕೆ ನಮ್ಮ ಮನೆಯಲ್ಲೂ ಗೂಡ್ಸಿ ಕ್ಲೀನ್ ಮಾಡಾಕ್ಬಿಟ್ಟವಳೆ ನಮ್ಮವ್ವ. 15ನೇ ತಾರೀಕು ನಾನು ಸ್ವಾಮಿ ಆಯ್ತಿದ್ದೀನಿ ಗೈಸ್, ಶಬರಿಮಲೆ ಅಯ್ಯಪ್ಪ ಸ್ವಾಮಿ. ಎಲ್ಲಿಗೆ ಹೋಯ್ತಿದ್ಯಾ ಇವಾಗ ನೀನು? ಎಲ್ಲಿಗೆ ಹೋಯ್ತಿದ್ಯಾ ನೀನು? ಬ್ಯಾಗ್ನ ತಗೊಂಡು ಅಂಗಡಿಗೆ ಹೋದಾರ ಸ್ಕೂಲ್ಗೆ ಹೋದಾರ? ಲೀ ಅಂಗಡಿಗೆ ಹೋಗೋದಲ್ಲ ಕಣೆ, ಸ್ಕೂಲ್ಗೆ ಹೋಗ್ಬೇಕು ಪೆದ್ದಿ. ಅಯ್ಯೋ ನಮ್ ಧ್ರುವ ಹೋಯ್ತಾನೆ. ಧ್ರುವ ನೀ ಸ್ಕೂಲ್ಗೆ ಹೋಯ್ತಿಯಲ್ವ ಸೀನು? ಇವಳು ಪೆದ್ದಿ ಅಲ್ವಾ? ಇವಳು ಜ್ಞಾನವಿ ಪೆದ್ದಿ, ಇವಳು ಪೆದ್ದಿ ಅಲ್ವಾ? ನೀನ್ ಜಾಣಿ ಅಲ್ವಾ ಸೀನು? ನನ್ ಇವನ್ನ ಕರ್ಕೊ ಹೋಗ್ಬಿಟ್ಟು ಜ್ಯೂಸು ಬಲೂನು ಎಲ್ಲ ತಗೊಡ್ತೀನಿ. ಏನು ನಿನ್ನ ಗೌರ್ಮೆಂಟ್ ಸ್ಕೂಲ್ಗೆ ತಗೊಟ್ ಬರ್ತೀನಿ. ನಮ್ಮ ಊರಲ್ಲಿ ಐತಲ್ಲ ಸ್ಕೂಲ್ಗೆ ಎಣ್ಣೆ ನೀನ್ ಅಲ್ಲೇ ಕೊಡಕತ್ತಾರೆ. ಬಲೂನ್ ತಗೊಡ್ತೀನಿ ಬಾಚಿನ, ಬಲೂನ್ ತಗೊಡ್ತೀನಿ ಬಾಚಿನ. ನಿಂಗ್ ಕೊಡ್ಸಲಕ್ ನನಗೆ ಬೇಕಾ? ಬೇಕಾ ನಿಂಗೆ ನನವಿ? ಧ್ರುವ ಪೆದ್ದ ಅಲ್ವಾಗ ನನವಿ, ಏನೋ ಗೊತ್ತಾಯ್ತಲ್ಲ. ನಿಂಗ್ ಬಲೂನ್ ಬೇಕಾ? ಬೇಕು. ನೀನ್ ಜಾಣಿನಾ? ನೀನ್ ಜಾಣೆ ಅಲ್ವಾ? ಬಾರಿ ಬಾರಿ ಜಾಣಿ ಬಿಡವ. ನಿಂಗೆ ಯಾಕಲ ಮಾತಾಡಕ್ಕೆ ಬರಲ್ವಿಲ್ಲ? ಭಯ ಪಡ್ಬೇಡ, ಮಾತಾಡು ಮಾತಾಡು. ನೀನು ಸ್ಕೂಲ್ಗೆ ಹೋಯ್ತ್ಯಾ? ನಿಮ್ಮ ಮಮ್ಮಿ ಫೋನಿಗೆ ಬರ್ಬೇಕು ಅಂದ್ರೆ ಅಂಗಡಿಗೆ ಬಾ, ಕರ್ಕೊಯ್ತೀನಿ. ಇವಳು ಜ್ಞಾನವಿ ಇಲ್ಲೇ ಬಿಟ್ಬಿಡವ, ಇವಳು ಜ್ಞಾನವಿ ಇಲ್ಲೇ ಬಿಟ್ಬಿಡವ ಆಯ್ತಾ? ಏನಕ್ಕೆ? ನೀನ್ ಯಾಕೆ ನಕ್ಕ ಬತ್ತೀಯ? ಕಾರಲ್ಲೇ ಬಂದನಂತೆ. ಗೈಸ್ ಕಾರು ಜ್ಞಾನವಿ ಅವ್ರ ಅಪ್ಪಂದು. ಅದಕ್ಕೆ ಈ ವೈದ ನಾನು ಕಾರಲ್ಲಿ ಹೋಯ್ತೀನಿ ಅಂದ್ರೆ ನಮ್ಮ ಅಪ್ಪಂದು ಕಾರು ಅಂತ ನೋಡಿ ಹೆಂಗ್ ಹಿಡ್ಕೊಳಕ್ ಹೋಯ್ತವಳೆ ಕಾರ್ನ. ಹತ್ಕೊಬಿಡ ನೀನು, ಹತ್ಬಿಡೋಗಿದ್ರು ನಿಂದೆ ಹೊಡಿದ್ರು ನೀನು ಹೊಡಿಲ್ಲ. ಅಯ್ಯೋ ಕಿತ್ತೋದವಳೆ ಚೇ ಪಾಪ ಬುಡ್ಮುದ ಲಗ್ನ ಏನು ಹಿಂಗ ಆಡ್ತೀವಿ ನೀನು ಚೆ ಪಾಪ. ಶಿಷ್ಯ ನೀನ್ ಹೊಡಿಲ್ಲ ಜೋರಾಗಿ ಬಿಡು ಬೇಡ ಪಾಪ. ಮಚಿನ್ ಇನ್ನೊಂದ್ 3 ವರ್ಷ ಆದ್ಮೇಲೆ ಕಿಡಿಕ ಹೊಡಿವ ಬಾ ಹೇಳ
ಬಾರಿ ಆಡ್ತಾಳೆ ಇವಾಗ. ಬಾಯ್ತು ಹಂಗೆ ಕರ್ಕೋಯ್ತೀನಿ. ಏನು ನೀನ್ ಎಲ್ಲಾರನ್ನು ಹೊಡೆದಾಕ್ಬಿಡ್ತೀಯ ಅಲ್ವಸಿನೋ ಗೈಸ್. ಮತ್ತೆ ಗೈಸ್ ಇವನು ಧ್ರುವ ಅಂತ ಹುಡುಗಿ ಅಲ್ಲ. ನೀನ್ ಯಾರಲ್ಲ ಹುಡುಗನಲ್ಲ ಹುಡುಗಿಲ್ಲ ನೀನು? ಹುಡುಗ ಕಣ್ಮುದೇವಿ ನೀನು ಹುಡುಗಿ ಅಂತೆ. ಹುಡುಗ ನೀನು. ಓ ಗೈಸ್ ನಮ್ಮ ಜ್ಞಾನವಿ ಓಡ್ ಬತ್ತವಳೆ. ಇವನು ಬಲೂನ್ ತಗೊಡ್ತೀನಿ ಎಂದಿದೆ ತಡ. ಹೋಗೆ ನಿಂಗೆ ತಗೊಡಲ್ಲ ಮುಚ್ಕೊಂಡು ಹೋಗೆ. ನಿಂಗೆ ತಗೊಡಲ್ಲ ನಿನಗೆ ತಗೊಡಲ್ಲ ಕಣ್ ಹೋಗೋ ಮುಚ್ಕೊಂಡು. ನಾನು ನಮ್ಮ ಧ್ರುವಿಂಗೆ ತಗೊಡೋದು. ಹೋಗಮ್ಮಿ ಧ್ರುವಿ ಇವಂಗೆ ಹೊಡ್ಬಿಡವ ಚಿನ್ನು. ಇವಳು ನೋಡಿ ಹೆಂಗೆ ಆಡ್ತೀವಿ ಹುಚ್ಚು ಅಂತ ಇವಳು. ಹೋಗಿ ಮುಚ್ಕೊ ಹೋಗಿ ನಿಂಗೆ ತಗೊಡಲ್ಲ ಕಣಂತೆ. ಧ್ರುವಿ ಇವಳು ಪೆದ್ದಿ ಅಲ್ವ ಚಿನ್ನು. ಗೈಸ್ ಆ ವೈದ ಇದ್ದಿದ್ದು ಬರೀ 2 kg. ಇವಳು 20 kg ಅವಳಿಗೆ ನನ್ನ ಸೌಂತಿ ಮಗಳು. ಮುದವಿ ದುಡಿ ಮುದವಿ ನೀನು ಎತ್ಕೊಳಕ್ ಹೋಯ್ತಾ ಅಲ್ವಲ್ಲ ನನ್ನ ಕೈಯಲ್ಲಿ. ಗೈಸ್ ಆ ವೈದಂಗೆ ಒಂದು ಲಾಲಿಪಾಪ್ ಕೊಡಿಸ್ದೆ ಮತ್ತೆ ಒಂದು ಬಲೂನ್ ಕೊಡಿಸ್ದೆ. ಜ್ಞಾನವಿಗೆ ಬರೀ ಒಂದೇ ಒಂದು ಬಲೂನ್ ಕೊಡಿಸಿದ್ದು. ಅದಕ್ಕೆ ಕ್ಯಾಣತ್ಕೊಬಿಟ್ಟವಳೆ. ಕ್ಯಾಣತ್ಕೊಬಿಟ್ಟವಳೆ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಇಳ್ಬಿಟ್ಟು ಹೋಗು ನಂಗೇನು. ಹೋಗಮ್ಮಿ ಗುಮ್ಮ ಹಿಡ್ಕೊತು. ಇಲ್ಲೇ ನಾನು ಒಯ್ತಾನೆ ತಿರ್ಗಾ ಬಲೂನ್ ಕೊಡಿಸ್ತೀನಿ ವೈದಂಗೆ. ಹಿಂಗೆ ಕೊಡ್ಸಲ್ಲ. ಬಾಯ್. ಏನೇ ಮುದ್ಕೆ ಏನೇನು ಅವಳೆ ಪರೆದವಳು ಅಲ್ಲ, ಅದು ಪ್ರಾಯದವಳ. ವಯಸ್ಸಾಯ್ತಾ ಮಾತು ನಿಂತೋದ್ವಲ್ಲಮ್ಮ ನಿಂಗೆ. ಇವಾಗ ನನ್ನ ಮಗನಟ್ಟಿ ಸರಿಯಾಗಿ ಶಾಸ್ತ್ರ ಮಾಡ್ಬಿಟ್ಟು ಏನೋ ಅದ್ ಮೆಂಟ್ಲು ಸುಮ್ಮನೆ ಆಡತ್ತೆ. ಒಳ್ಳೆ ಮಲ್ಕೊಳಕ್ ಬಿಡಲ್ಲ ಒಂದ್ ಏನಿಲ್ಲ. ಮೆಂಟ್ಲವ್ರ ಅಮ್ಮ ನೀನಾಗ್ಬಿಟ್ಟಿದ್ಯಾ. ಎಮ್ಮದ್ಕಿ ಸಮಾಚಾರ ನಿಂದು ಕೊಟ್ಲೆ. ಕಣ್ಯಾಕ ಅಷ್ಟಪ್ಪ ಬಿಟ್ಟಿಯೇ. ಕಣ್ಣು ನನಗೆ ದಪ್ಪ. ಮೆಡ್ಗಣ್ಣು ಮೆಡ್ಡಿನ ನಿನ್ನ ಹೆಸರು? ಮೆಡ್ಡಮ್ಮ ಮೆಡ್ಡಿ ಎಲ್ಲ ನಿನ್ನ ಮೆಡ್ಡಿ ಅಂತಾರಲ್ಲ ಯಾಕಮ್ಮ? ಇಷ್ಟು ಚಂದ ಇದೆಯಲ್ಲ ನೀನು. ಒಳ್ಳೆ ಅಮ್ಮ ನಿಂದು ಲವ್ ಮ್ಯಾರೇಜಾ? ನಿಜ ಲವ್? ನಿಮ್ ಕಾಲದಲ್ಲೆಲ್ಲ ಲವ್ ಅಂದ್ರೆ ಹೆಂಗಿತ್ತು? ಮಾಡಿದೆ ಗಿರ್ತಿಮಯ್ಯ ನಮ್ಮ ಅತ್ತಟ್ಟು ಬರ್ತಿದ್ದಿ ಲವ್ ಮಾಡ್ಕೊಂಬದಿ. ಅದ ಏನ್ ಮಾಡ್ಬೇಕು ಈಗ? ಸರಿ ನಿಮ್ ಕಾಲದಲ್ಲೆಲ್ಲ ಲವ್ ಹೆಂಗಿತ್ತು? ಐ ಲವ್ ಯು ಅಂತಿದ್ರಾ ಇಲ್ಲ ನಾನ್ ನಿನ್ ಪ್ರೀತಿಸ್ತವನಿ ಅಂತಿದ್ರಾ? ಲವ್ ಅಂತಿದ್ವು. ಏನಂತ ಲವ್ ಅಂತಿದ್ವು. ಏನಂತ ಹೇಳ್ತಿದೆ? ಲವ್ ಇನ್ನೊಂದ್ಸತಿ ಹೇಳ್ಬಿಡು. ಲವ್ ಯು ಅಂತ ಏನ್ ನಮ್ಮ ಟೀನ್ ಬಾಟ್ಲಿ ಎತ್ಕೊಯ್ತಿದ್ಯಾ? ಹೆಂಗಳು ನೋಡಿ ಗದೆ. ಈ ಗದೆ ಇದ್ದಂಗ ಐತೆ ಹೊಡೆದಾಕ್ ಬಿಡಂಗೆ ಅಂತ. ಹೆಂಗಳು ನೋಡು ಬಾಟ್ಲು 3 ಬಾಟ್ಲ್ ಹಾಕ್ಬೇಕು ಅಷ್ಟೇ ನೈಟ್ಗೆ. ಮುದ್ಕಮ್ಮ ನಡಿ ಜಾಗ ಖಾಲಿ ಮಾಡೋ. ಹೋಯ್ತಾರ ಇವಾಗ ಆಯ್ತಾ? ಟೀನ ಕಲಗುಚ್ಚು ಸುರಿದ್ಬಿಟ್ಟು ಜ್ಯೂಸ್ ತಗೋಬಾ ಅಂತವನೆ. ಎಂಥ ಒಳ್ಳೆ ಮಗಂಗ್ ಜನ್ಮ ಕೊಟ್ಬಿಟ್ಟೆ ನೀನು. ಅಪ್ಪರ ಬಿಸ್ಲಿಲ್ಲ ಮಡ್ಬಿಟ್ಟಿತ್ತು. ಎಷ್ಟಾಯ್ತಾ ಕುಡ್ಕೊಂಡ್ರಕಂತ ಅವ್ನಿಗೇನು ಹೇಳ್ಬಿಡ. ಅವ್ನಿಗೆ ಹೇಳ್ಬಿಟ್ಟು ಕೊಟ್ಬರು. ಅಲ್ಲ ಕಲ್ಗುಚ್ಚುಗ್ ಸುರಿ ನಾನೇ 40 ರೂಪಾಯಿ ಕೊಡ್ತೀನಿ. ಜ್ಯೂಸ್ ತಗೋಬಾ ಅಂತವನೆ. ದಿಲ್ಪೋಸನ್ನು ಮತ್ತೆ ಜ್ಯೂಸ್ ಬೇಕಂತೆ. ಕೋಣ ಒಳಗಿಂತ ಕೊಟ್ಟಾರ ಕೇಳೋ ಅವನ್ಗೆ. ಇದೇನಿದು? ಟೀ ಸರಿ. ಒಂದ್ 4 ಟೊಮೆಟೊ ತಗೋಬೇಕು ಅವ್ರಿಗೆ ಸಾಕು. ಕೆಲ್ಸ ಇದ್ರೆ ನೋಡಾಗೋ ನೀನು. ಹೋಗಲೇ ಗೈಸ್. ನಾನು ಇವಾಗ ಮತ್ತೆ ಟೀ ಕೊಡಕ್ ಹೋಯ್ತವನಿ. ಅಲ್ಲಿ ಆಳುಗಳು ಮತ್ತೆ ಇನ್ನೂ ಟೊಮೆಟೊ ಹಣ್ಣು ಕೊಯ್ತವ್ರೆ. ನಾನು ವಿಡಿಯೋ ಎಡಿಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಒಂದ್ ಮಾರು ನಾನು ಹೋಗ್ತಾ ಇತ್ತು, ಇನ್ನೊಂದ್ ಮಾರು ನಮ್ಮ ಅಣ್ಣ ಹೊರ್ತವನೆ. ಅವನು ಅವ್ರಿಗೆ ಜ್ಯೂಸು ಮತ್ತೆ ದಿಲ್ಪೋಸನ್ ತಗೋಬಾ ಅಂತ ಹೇಳ್ದ. ನಮ್ಮಮ್ಮ ಟೀ ಮಾಡಿ ಕೊಟ್ಟದೆ. ನೋಡ ಅವ್ನ ರಿಯಾಕ್ಷನ್ ಹೆಂಗ್ ಕೊಟ್ಟನು ಅಂತ. ಜ್ಯೂಸ್ ತಗೊಬಂದಿಲ್ಲ ನಾನು, ದಿಲ್ಪೋಸನ್ ತಗೊಬಂದಿಲ್ಲ ಕಣ್ಣ. ಗೈಸ್ ಈ ಡಬ್ಬಾ ನನ್ನಮ್ಮ. ಗೈಸ್ ನೀವೆಲ್ಲ ನಿಮ್ಮ ಅಣ್ಣನ್ ತೋರಿಸಿ ಅಂತಿರಲ್ಲ. ನೋಡಿ ಈ ಮೂದೇವಿ ನೋಡಿದ್ರೆ ಒಳ್ಳೆ ಕನ್ನ ಎಡಂಗ್ ಆಡುತ್ತೆ ವಿಡಿಯೋ ಮಾಡಕ್ ಹೋದ್ರೆ. ಅದಕ್ಕೋಸ್ಕರ ತೋರ್ಸಲ್ಲ ಗೈಸ್, ಇನ್ನೇನು ಇಲ್ಲ.